ಮುಖ್ಯಮಂತ್ರಿಗಳೇ ನನಗೊಂದು ಹೆಣ್ಣು ಹುಡುಕಿ ಕೊಡಿ, ಮದುವೆಗಾಗಿ ಹೆಣ್ಣು ಸಿಗದ ರೈತನಿಂದ ಸಿಎಂಗೆ ಪತ್ರ. ಮುಖ್ಯಮಂತ್ರಿಗಳೇ ನನಗೊಂದು ಹೆಣ್ಣು ಹುಡುಕಿ ಕೊಡಿ, ಮದುವೆಗಾಗಿ ಹೆಣ್ಣು ಸಿಗದ ರೈತನಿಂದ ಸಿಎಂಗೆ ಪತ್ರ. ಹೆಣ್ಣು ಸಿಗದೆ ಬೇಸತ್ತು ಸಿದ್ದರಾಮಯ್ಯಗೆ ಪತ್ರ ಬರೆದ ರೈತ. 10 ವರ್ಷದಿಂದ ನನಗೆ ಕನ್ಯಾ ಸಿಗ್ತಿಲ್ಲ, ಕನ್ಯಾ ಹುಡುಕಿ ಕೊಡಿ ಎಂದು ಸಿಎಂಗೆ ಮನವಿಯನ್ನ ಮಾಡಿದ್ದಾರೆ ರೈತರು. ದಾವಣಗೆರೆ ರೈತ ಷಣ್ಮುಖ್ ಎಂಬುವವರಿಂದ ಮನವಿ ಪತ್ರ. ನೋಡಿ ಪಾಪ ನಮ್ಮ ರೈತರ ಪರಿಸ್ಥಿತಿ ಎಲ್ಲಿಗೆ ಬಂದ್ಬಿಟ್ಟಿದೆ ಅಂತ ಅಂದ್ರೆ, ಕನ್ಯಾ ಸಹಿತ ಸಿಗ್ತಾ ಇಲ್ಲ, ಮದುವೆ ಆಗ್ಬೇಕು ಅಂತ ಅಂದ್ರೆ ಅಷ್ಟರ ಮಟ್ಟಿಗೆ ರೈತರ ಸ್ಥಿತಿ ಬಂದ್ಬಿಟ್ಟಿದೆ. ಸೊ ನೀವೇ ಒಂದು ಕನ್ಯಾನ ಹುಡುಕೊಡಿ ಅಂತ ಸಿಎಂಗೆ ಪತ್ರವನ್ನ ಬರೆದಿದ್ದಾರೆ ರೈತರಾದಂತ ಷಣ್ಮುಖ್. 10 ವರ್ಷದಿಂದ ಕನ್ಯೆ ಸಿಕ್ಕಿಲ್ಲ, ನಮಗೆ ಕನ್ಯೆ ಹುಡುಕ್ತಾ ಇದ್ದೀನಿ, ಹಾಗಾಗಿ ನೀವೇ ನನಗೆ ಕನ್ಯಾ ಹುಡುಕಿ ಕೊಡಿ ಅಂತ ಸಿಎಂಗೆ ಮನವಿ ಪತ್ರವನ್ನ ಬರೆದಿದ್ದಾರೆ ರೈತರಾದಂತ ಷಣ್ಮುಖ್ ಅವರು. ದಾವಣಗೆರೆ ರೈತ. ಮುಖ್ಯಮಂತ್ರಿಗಳೇ ನನಗೊಂದು ಹೆಣ್ಣು ಹುಡುಕಿ ಕೊಡಿ ಅಂತ ಮದುವೆಗಾಗಿ ಹೆಣ್ಣು ಸಿಗದ ರೈತನಿಂದ ಸಿಎಂಗೆ ಪತ್ರ. ಹೆಣ್ಣು ಸಿಗದೆ ಬೇಸತ್ತು ಹೋಗಿಬಿಟ್ಟಿದ್ದೀನಿ, ಸೊ ಹಾಗಾಗಿ ನಿಮಗೆ ಮನವಿಯನ್ನ ಮಾಡ್ಕೊಳ್ತಾ ಇದ್ದೀನಿ. 10 ವರ್ಷದಿಂದ ಕನ್ಯಾ ಹುಡುಕಿದ್ರು ಸಹಿತ ಸಿಗ್ತಾ ಇಲ್ಲ, ನೀವೇ ಒಂದು ಕನ್ಯಾವನ್ನ ಹುಡುಕಿಕೊಡಿ ಅಂತ ಸಿಎಂಗೆ ರೈತನಾದಂಥ ಷಣ್ಮುಖ್ ಪತ್ರವನ್ನ ಬರೆದಿದ್ದಾರೆ. ನೋಡಿ, ದಾವಣಗೆರೆಯ ರೈತ ಷಣ್ಮುಖ್ ಅವರು ಸಿಎಂಗೆ ಪತ್ರವನ್ನ ಬರೆದಿದ್ದಾರೆ. 10 ವರ್ಷದಿಂದ ನಾನು ಕನ್ಯಾ ಹುಡುಕ್ತಾ ಇದ್ದೀನಿ, ನನಗೆ ಕನ್ಯಾನೇ ಸಿಗ್ತಿಲ್ಲ, ಹಾಗಾಗಿ ನೀವೇ ಒಂದು ಹುಡುಗಿನ ಹುಡುಕೊಟ್ಬಿಡಿ ಅಂತ ಸಿಎಂಗೆ ಪತ್ರವನ್ನ ಬರೆದಿರುವಂಥದ್ದು. ಇದು ನೋಡೋಕೆ ನಮಗೆ ಹಾಸ್ಯಾಸ್ಪದವಾಗಿ ಕಾಣಿಸ್ಬೋದು, ಬಟ್ ಅಲ್ಲಿ ರೈತರ ಪರಿಸ್ಥಿತಿ ಈಗ ಯಾವ ಮಟ್ಟಕ್ಕೆ ಇದೆ ಅಂತ ಅಂದರೆ, ಈಗ ಯಾರಾದರೂ ರೈತ ಅಂತ ಅಂದ ತಕ್ಷಣ ಅಂದರೆ ರೈತರಿಗೆ ಸಿಗ್ತಾ ಇದೆ, ಸರ್ಕಾರದಿಂದ ಎಷ್ಟೋ ಒಂದು ಅನುದಾನಗಳು ಸಿಗ್ತಾ ಇದೆ, ಸರ್ಕಾರದಿಂದ ಎಷ್ಟು ಒಂದು ಅವರಿಗೆ ಒಂದಿಷ್ಟು ಸೌಲಭ್ಯಗಳನ್ನು ಒದಗಿಸಿ ಕೊಡ್ತಾ ಇದ್ದಾರೆ. ಯಾಕಂದರೆ ಬಡವರಾಗೇ ಇರುವಂಥದ್ದು. ಆದರೆ ಯಾರು ಬೆಳೀತಾ ಇರ್ತಾರೆ ಅವ್ರು ಬೆಳೀತಾನೆ ಹೋಗ್ತಾ ಇರುವಂಥ ಈ ಸ್ಥಿತಿಯಲ್ಲಿ ಎದುರಾಗಿದೆ. ಸೊ ಹಾಗಾಗಿ ರೈತರಿಗೆ ನಿನ್ನೆ ಅಷ್ಟೇ ನಾವು ನೋಡಿದ್ರೆ ಒಬ್ಬರು ಶಾಸಕರು ಮನವಿ ಮಾಡ್ತಾರೆ, ಅಂದರೆ ರೈತರಿಗೆ ಹೆಣ್ಣು ಸಿಗ್ತಾ ಇಲ್ಲ, ಸೊ ಹಾಗಾಗಿ ರೈತರಿಗೆ ಮನೆಗೆ ಸೊಸೆಯಾಗಿ ಹೋಗುವಂಥವ್ರಿಗೆ ನೀವು ಹೇಗೆ ಈಗ ಮಾಸಿಕವಾಗಿ ಭತ್ಯೆಯನ್ನು ಕೊಡ್ತೀರಾ ಈಗ ಗೃಹಲಕ್ಷ್ಮಿ ಯೋಜನೆ ಅಡಿ, ಅದೇ ರೀತಿಯಾಗಿ ರೈತರ ಹೆಂಡತಿಗೂ ಸಹಿತ ಮಾಸಿಕವಾಗಿ ಇಷ್ಟು ಅಮೌಂಟ್ ಅಂತ ನೀವು ಕೊಡಿ. ಸೊ ಹಾಗಾಗಿ ರೈತರನ್ನ ಮದುವೆ ಆಗ್ಬೋದು, ಮದುವೆ ಆಗೋಕ್ಕೆ ಕನ್ಯೆಗಳು ಮುಂದೆ ಬರ್ತಾವೆ, ಹುಡುಗಿರು ಮುಂದೆ ಬರ್ತಾರೆ. ಸೊ ಹಾಗಾಗಿ ಈ ಒಂದು ವ್ಯವಸ್ಥೆನ ಮಾಡಿಕೊಡಿ ಅಂತ ನಿನ್ನೆ ಸಹಿತ ಒಬ್ಬರು ಶಾಸಕರು ಇದ್ರ ಬಗ್ಗೆ ಮಾತನಾಡ್ತಾ ಇದ್ರು. ಸೊ ಹಾಗಾಗಿ ಅಂತ ಪರಿಸ್ಥಿತಿ ಬಂದು ಹೋಗಿರುವಂಥದ್ದು. ಸೊ ಸಿಎಂಗೆ ಪತ್ರವನ್ನ ಬರೆದಿದ್ದಾರೆ ರೈತರಾದಂಥ ಷಣ್ಮುಖ್ ಅವರು. ನನಗೆ 10 ವರ್ಷ ಹುಡುಕ್ತಾ ಇದ್ದೀನಿ, 10 ವರ್ಷದಿಂದ ನನಗೆ ಕನ್ಯೆ ಸಿಗ್ತಿಲ್ಲ, ಸೊ ನೀವಾದರೂ ಕನ್ಯೆಯನ್ನ ಹುಡುಕಿಕೊಡಿ ಅಂತ ಮನವಿಯನ್ನ ಮಾಡಿದ್ದಾರೆ ರೈತರಾದಂಥ ಷಣ್ಮುಖ್. ಏನಂದ್ರೆ ಸದ್ಯಕ್ಕೆ ರೈತರಿಗೆ ಹೆಣ್ಣು ಸಿಗ್ತಾ ಇಲ್ಲ ಅನ್ನುವಂಥ ಕಾರಣದಿಂದ ಯುವಕರೆಲ್ಲ ಏನ್ ಮಾಡ್ತಾ ಇದ್ದಾರೆ, ನಮಗೆ 10,000 ಇರಲಿ 15,000 ಕೊಡ್ಲಿ, ಯಾವುದಾದ್ರೂ ಕೆಲಸ ಮಾಡ್ಬಿಡೋಣ, ಯಾವುದಾದ್ರೂ ಕಂಪ್ನಿಯಲ್ಲಿ ಹೋಗಿ ಕೆಲಸ ಮಾಡ್ಬಿಡೋಣ ಅನ್ನುವಂಥ ಸ್ಥಿತಿಗೆ ಬಂದೊದ್ದು ಬಿಟ್ಟಿದ್ದಾರೆ. ಅವ್ರದ್ದಲ್ಲೂ 10 ಎಕರೆ 20 ಎಕರೆ 30 ಎಕರೆ ಭೂಮಿ ಇದ್ರೂ ಸಹಿತ ಅವರಿಗೆ ರೈತ ಕೃಷಿಕ ಅನ್ನುವಂಥ ಕಾರಣದಿಂದಾಗಿ ಅಲ್ಲಿ ಕನ್ಯೆಗಳು ಸಿಗ್ತಾ ಇರೋದಿಲ್ಲ. ಸೊ ಹಾಗಾಗಿ ಅಷ್ಟೆಷ್ಟು ಎಕರೆ ಭೂಮಿ ಇದ್ರೂ ಸಹಿತ ಅಲ್ಲಿ ಅದನ್ನ ಬಿಟ್ಬಿಟ್ಟು 10-15,000ಕ್ಕೆ ಅಲ್ಲಿ ಬೇರೆ ಕಡೆ ಹೋಗಿ ಕೆಲಸವನ್ನ ಮಾಡ್ತಾ ಇರ್ತಾರೆ ಎಷ್ಟು ಜನ ಯುವಕರು. ಸೊ ಇದೇ ಕಾರಣಕ್ಕೆ, ಯಾಕಂದ್ರೆ ಇದೊಂದು ದೊಡ್ಡ ಒಂದು ಭೂತವಾಗಿ ಈಗ ನಿರ್ಮಾಣ ಆಗ್ಬಿಟ್ಟಿದೆ. ಸೊ ಆ ರೀತಿಯಾಗಿ ಕಾಣಿಸ್ತಾ ಇದೆ ಎಲ್ರಿಗೂ ಸಹಿತ, ಹಾಗಾಗಿ ಈ ರೀತಿಯಾಗಿ ಮನವಿಯನ್ನ ಸಲ್ಲಿಸಿದ್ದಾರೆ.